टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। 2 ವರ್ಷ ಚೆನ್ನಾಗಿದ್ದು ಅವಳ ಕ್ಯಾರೆಕ್ಟರ್ ಸರಿ ಇರಲಿಲ್ಲ. ಮನೆ ಬಿಟ್ಟು ಹೋಗ್ತಾ ಇದ್ಲು. ಅವ್ರ ಅಕ್ತಿರೆಲ್ಲ ಸಪೋರ್ಟ್ ಮಾಡಿಕೊಂಡು ನಮಗೆ ನಮ್ಮ ಅಮ್ಮಂಗೆ ಎಲ್ಲರಿಗೂ ಗಲಾಟೆ ಮಾಡಿ ಹೊಡೆದಿದ್ದಾರೆ. ಆಮೇಲೆ ಮೊನ್ನೆ ರೀಸೆಂಟ್ ಆಗಿ ಒಂದು 4 ವರ್ಷ ಮನೆಗೆ ಬಂದಿದ್ದಿಲ್ಲ ಅವಳು. ಹೋದ ವರ್ಷ 2024 ಜುಲೈ ತಿಂಗಳಲ್ಲಿ ಬಂದುಬಿಟ್ಟು ನನ್ನ ಮಗುನ ನೋಡ್ಕೊಂಡಿಲ್ಲ. ನಮ್ಮ ಅಮ್ಮಂಗೆಲ್ಲ ಹೊಡೆದು ಬಡ್ದು ಸ್ಟೇಷನ್ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀವಿ. ನಿನ್ನೆ 5ನೇ ತಾರೀಕು ಹೋಗ್ತೀನಿ ಅಂತ ಅಂದ್ಕೊಂಡು ಬೆಂಗಳೂರು ಬಿಟ್ಟು ಬಂದಿದ್ದಾಳೆ. 8ನೇ ತಾರೀಕಲ್ಲಿ ನಿನ್ನೆ ಹಿರಿ ಸಭೆಗೆ ನಿನ್ನೆ ಬಂದಿರೋದಂತ ಎಲ್ಲಿ ಹೋಗಿದ್ಲು ಅವಳು. ಅವ್ರು ಆಗ್ತಿರ್ ಸಪೋರ್ಟ್ ಇದೆ ಸರ್. ಅವ್ರು ಆಗ್ತಿರೋದ ಕಾರಣದಿಂದ ಅವ್ರು ಆಗ್ತಿರ್ ಸಪೋರ್ಟ್ ಇದ್ದಲ್ಲ, ಅವಳು ಏನೂ ಮಾಡಿಲ್ಲ. ಇವತ್ತು ನನ್ನ ಮಗು ಸಾಯಿಸಿದ್ದಾಳೆ. ಇವತ್ತು ಅವಳು ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಅವಳನ್ನ ಶಿಕ್ಷೆ ಆಗಲೇಬೇಕು. ಪ್ರಾಬ್ಲಮ್ ಅಂದ್ರೆ ಅವಳಿಗೆ ಬೇರೆ ಜೊತೆ ಅಫೇರ್ ಇತ್ತು. ನನ್ನ ಜೊತೆ ಸಂಸಾರ ಮಾಡಕ್ಕಿಲ್ಲ. 2 ವರ್ಷದ ಜೊತೆ ಚೆನ್ನಾಗಿದ್ಲು. ಆಮೇಲೆ ಗಾರ್ಮೆಂಟ್ಸಿಗೆ ಹೋದ್ಲು. ಯಾವನ್ನ ಹಿಡ್ಕೊಂಡಿದ್ಲು. ಮನೆ ಬಿಟ್ಟು ಹೋಗ್ತಿದ್ಲು. 7-8 ಸರಿ ಪಂಚಾಯತಿ ಮಾಡಿದ್ವಿ, ಆದ್ರೂ ಬಗ್ಲಿಲ್ಲ. ನಾನು ಕೆಲ್ಸಕ್ಕೆ ಹೋಗ್ತಿದ್ದಾಗಲೇ ಮಗು ಬಿಟ್ಬಿಟ್ಟು ಮನೆ ಬಿಟ್ಟು ಓಡೋಗಳು. ಇವತ್ತು ಮೊನ್ನೆ ಬಂದ್ಲು. ಯಾವೊಂದು ತೀಟೆ ಎಲ್ಲ ತೀರ್ತು ವಯಸ್ಸಾಯ್ತಲ್ಲ ಮನೆಗೆ ಬಂದೋಳು. ಈಗ ನನ್ನ ಮಗುನ ನೆನೆ 8ನೇ ತಾರೀಕಿಗೆ 5ನೇ ತಾರೀಕಲ್ಲಿ ಗುರುವಾರ ಕರ್ಕೊಂಡೋಗಿ ಇವತ್ತು ಮಣ್ಣು ಮಾಡಿದಾಳೆ. ಇವತ್ತು ಇದೆ ಸರ್. ಸ್ಟೇಷನ್ ಎಲ್ಲ ಕಂಪ್ಲೇಂಟ್ ಆಗಿದೆ. ಮಾಜೂರು ಕೂಡ ಆಗಿದೆ. ನೀರೊಳಗಡೆ ಒಂದು ಮಂಡಿ ಉದ್ದ ನೀರಿಲ್ಲ, ಅದ್ರೊಳಗಡೆ ಮಗುನ ಮುಳುಗಿಸಿ ಸಾಯಿಸಿದಾಳಂತೆ. ಅಂದ್ರೆ ಅದು ಮಗುನ ಕರ್ಕೊಂಡು ಹೋಗಿದ್ಲು. ಅವಳೇನೆ ಒದ್ಕೊಂಡೋಗಿ ಅವ್ರ ಬಾವ ಫೋನ್ ಮಾಡ್ಬಿಟ್ಟು ಮಗು ಅವಳ ಹತ್ರ ಇರ್ತಾ ಇಲ್ಲ, ಬಂದು ಕರ್ಕೊಂಡೋಗಿ ಅಂತ ಅನ್ಕೊಂಡು ಜನವರಿಲಿ ನಾನೇ ಹೋಗಿ ಕರ್ಕೊಂಡ್ಬಂದೆ ಮಗುನ. ಅದಾದ್ಮೇಲೆ ಹೋಗೋದು ಬರೋದು ಕರ್ಕೊಂಡು ಹೋಗ್ತಿದ್ಲು, ಬರ್ತಿದ್ಲು. ಹಂಗೇನೆ ನೈಟಿಲ್ ಇದ್ಲು ಸರ್. ನಾನು ಡ್ಯೂಟಿಗೆ ಹೋಗ್ಬೇಕಾಗಿತ್ತು 5ನೇ ತಾರೀಕಲ್ಲಿ 8:30 ಸುಮಾರಲ್ಲಿ. ನಾನು ಪೆಪ್ಸಿ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಬೆಂಗಳೂರಲ್ಲಿ ನೆಲಮಂಗಲ ಪ್ಲಾಂಟಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಮಗುನ ನೈಟಿಲ್ಲೇ ಕರ್ಕೊಂಡೋದ್ಲು. ಕರ್ಕೊಂಬರ್ತಾಳೆ ಅನ್ಕೊಂಡು ನನ್ನ ಪಡಿ ನಾನು ಡ್ಯೂಟಿಗೆ ಹೋದೆ. ಇವತ್ತು 2-3 ದಿವಸ ಆದ್ಮೇಲೆ ನನ್ನ ಮಗು ಏನಾಗಿ ಸಿಕ್ಕಿದೆ ಇವತ್ತು. ಸರ್ ನಮ್ಮ ಅಮ್ಮನ ಬಿಟ್ಬಿಟ್ಟು ಇರ್ತಿರ್ಲಿಲ್ಲ ಸರ್. 1 ನಿಮಿಷ ಮರೆ ಆಗ್ತಿರ್ಲಿಲ್ಲ. ಚಿಕ್ಕ ವಯಸ್ಸಿಂದ ನಮ್ಮಮ್ಮ ಸಾಕಿದ್ರು. 3 ವರ್ಷದಿಂದ ನಾನು ಸ್ಕೂಲಿಗೆ ಸೇರಿಸಬೇಕಾಗಿತ್ತು. ನನಗೆ ಅಡಿಟ್ ಆಗಿತ್ತು. ನಾನೇ ನೋಡ್ಕೊತಾ ಇದ್ದೆ. ಕಷ್ಟನ ಸುಖನೋ ನನ್ನ ಕೈಲಾದಷ್ಟು ಸೇವೆ ಮಾಡ್ಕೊಂಡು ಹೋದೆ. ನಮ್ಮ ಅಮ್ಮನೂ ಮಾಡಿದ್ದಾರೆ. ಅಂಥದ್ದಲ್ಲಿ ಇವತ್ತು ನನ್ನ ಮಗಳನ್ನ ಸಾಯಿಸಿದ್ದಾಳೆ. ನನ್ನ ಮಗು ಏನು ಮಾಡಿತ್ತು ಸರ್, ಡಿವೋರ್ಸಿಗೆಲ್ಲ ಅಪ್ಲೈ ಮಾಡಿದ್ದೆ. ಅವಳು ಯಾರ್ದೋ ಮಾತು ಕೇಳ್ಕೊಂಡೆ ಮಾಡ್ರೆ ಸರ್. ಇದಕ್ಕೆ ಅವ್ರು ಆಗ್ತಿರೋದು ಕುಮ್ಮಕ್ಕಿದೆ ಸರ್. ಅವ್ರ ಅಕ್ಕನೂ ಇದು ಸಾಯಿಸ್ಲ ಅಂತ ನಿರ್ಧಾರ ಮಾಡಿ ನನ್ನ ಜೊತೆಗಿದ್ರೆ ಅವಳಿಗೆ ಅವಳು ನೆಮ್ಮದಿಯಾಗಿರಲ್ಲ, ನಾನು ನೆಮ್ಮದಿಯಾಗಿರ್ತೀನಿ ಅಂತ ಅನ್ಕೊಂಡು ಆ ಮಗುನ ಬೇರೆ ಜೊತೆ ಹೋಗ್ಬೇಕು ಅಂತ ಅವಳು ಸಾಯಿಸಿದಾಳೆ ಸರ್. ಇದಂತೂ ಪಕ್ಕ. ಸ್ವಂತ ಊರು ಶಿವಮೊಗ್ಗ ಸರ್. ಶಿವಮೊಗ್ಗದ ಹತ್ರ ಅರ್ಗೆ ಅಂತ. ಅರ್ಗೆಲಿದ್ದು ನಾನು ಇಲ್ಲಿ ಬೆಂಗಳೂರಿಗೆ ಬಂದು 14 ವರ್ಷ ಆಯ್ತು. ಇಲ್ಲ, ಮದುವೆಗಿಂತ ಮುಂಚೆ ಅಂದ್ರೆ ನಾನು ಇಲ್ಲಿ ಬಂದ್ಮೇಲೆ, ನಾನು ನೆಲಮಂಗಲ ಬಂದ್ಮೇಲೆ ಮದುವೆ ಆಗಿದ್ದು. ನಂದು 2018 ಮದುವೆ ಆಗಿದ್ದು. ನಾನು ನೆಲಮಂಗಲ ಬಂದಿದ್ದು 2011 ಬಂದಿದ್ದು. ಮದುವೆ ಆದ್ಮೇಲೆ ನಮ್ಮ ತಾಯಿನ ಕರ್ಕೊಂಬಂದೆ. ನನ್ನ ತಾಯಿ ಮನೆಗೆ ಬಂದ್ರೆ ಅವಳು ಮನೆಯಲ್ಲಿ ಇದಾಗ್ತಿರ್ಲಿಲ್ಲ ಅನ್ಕೊಂಡು ನಮ್ಮ ತಾಯಿಗೆ ಬಡಿಯೋದು ಮಾಡ್ತಿದ್ಲು. ಆಮೇಲೆ ನಮ್ಮಮ್ಮ ಊರಿಗೆ ಹೋದ್ರು. ನೀವಿಬ್ರು ಚೆನ್ನಾಗಿರಿ ಗಂಡ ಹೆಂಡತಿ ಅಂತ ಅನ್ಕೊಂಡು. ಆಮೇಲೆ ನಾನು ಎಲ್ಲರೂ ಕೆಲ್ಸಕ್ಕೆ ಹೋದ್ರೆ ಮಗು ಬಿಟ್ಬಿಟ್ಟು ಮನೆ ಬಿಟ್ಟು ಓಡೋದ್ಲು. ಎಲ್ಲಿಗೆ ಹೋಗ್ತೀಯ ಅಂತ ಹೇಳ್ತಿಲ್ಲ. ಅವ್ರ ಅಕ್ಕರಿಗೆ ಫೋನ್ ಮಾಡಿದ್ರೆ ಅವ್ರ ಅಕ್ಕವ್ರು ನಮ್ಮ ಮನೇಲಿ ಇದ್ದಾರೆ ಅಂತ. ರಾತ್ರಿ 12 ಗಂಟೆಲಿ ಹೋಗಿ ಹುಡ್ಕೊಂಬರೆ ಮನೇಲಿ ಮಗು ಇರ್ತಿರ್ಲಿಲ್ಲ. ಮಗುನ ಬಿಟ್ಬಿಟ್ಟು ಓಡೋಗಳು. ಅವ್ರ ಅಕ್ಕರ ಮನೇಲಿ ಇರ್ತಿರ್ಲಿಲ್ಲ. ಕ್ಯಾರೆಕ್ಟರ್ ಸರಿ ಇಲ್ಲ ಸರ್. ಮೇನ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಸರಿ ಇಲ್ಲ. ಇವತ್ತು ನನ್ನ ಮಗು ಇದ್ರೆ ಅವಳಿಗೆ ಆಗಲ್ಲ ಅಂತ ಅನ್ಕೊಂಡು ಇವತ್ತು ನನ್ನ ಮಗುನ ಸಾಯಿಸಿದ. ಅರೇಂಜ್ ಮ್ಯಾರೇಜ್ ಸರ್ ಆಗಿರೋದು. ಅರೇಂಜ್ ಮ್ಯಾರೇಜ್ ಆಗಿರೋದು. ಪರಿಚಯ ಅಂತಾನೆ ಮಾಮೂಲಿ ಸರ್. ಹಿಂಗೆ ನಮ್ಮ ಏರಿಯಾದಲ್ಲೇ ಇದ್ರು. ಅವ್ರ ಚಿಕ್ಕಪ್ಪ ಇಲ್ಲ. ಅದೇ ಹಣೆ ಬರ ಬಂತು. ಆದ್ರೂ ಸಿಕ್ಕರು. ಮದ್ವೆ ಆದ್ವಿ. ಮದ್ವೆ ಆದ್ಮೇಲೆ ಕಷ್ಟನ ಸುಖನ ಅವ್ರ ಅಪ್ಪನೂ ತಿನ್ಕೊಳ್ಳ, ಅವ್ರ ಅವ್ವನು ತಿನ್ಕೊಳ್ಳ. ಮದ್ವೆ ಕಷ್ಟನ ಸುಖನ ಸಾಕಿದೆ. ನಾನು ನಮ್ಮ ಮನೇಲೆಲ್ಲ ಹೇಳಿದ್ರು, ಮಗು ಇದ್ರೆ ನಿಮ್ಗೆ ಪ್ರಾಬ್ಲಮ್ ಅಲ್ವಾ, ನೀವಿಬ್ರು ಗಂಡ ಹೆಂಡತಿ ಚೆನ್ನಾಗಿರಿ ಅಂತ ಅನ್ಕೊಂಡು ಮಗುನು ಕೂಡ ನಮ್ಮ ಅಜ್ಜಿ ಊರಿಗೆ ಕೊಡಿಸ್ತೆ. ನಮ್ಮ ಅಮ್ಮನೇ ಇದ್ರು ನಮ್ಮ ಅಜ್ಜಿ ಊರಲ್ಲಿ. ಅಲ್ಲಿ ನೋಡ್ಕೊಂತ ಇದ್ರು. ಅವಾಗ್ಲೂ ಕೂಡ ನಾನು ಇಲ್ಲದೆ ಇದ್ದ ಟೈಮಲ್ಲಿ ಹೋಗೋಳು ಬರೋಳು. 10-12 ಸತಿ ಮನೆ ಬಿಟ್ಟು ಹೋಗಿದ್ದಾಳೆ. ಅವ್ರ ಫ್ಯಾಮಿಲಿರು ನಮ್ಮ ಫ್ಯಾಮಿಲಿ ಎಲ್ಲ ಪಂಚಾಯತಿ ಮಾಡಿದ್ವಿ ಸರ್. ಆದ್ರೂ ಕೂಡ ಅವಳು ಮಗುನ ಇವತ್ತು ಈ ಸ್ಟೇಜಿಗೆ ತಂದಿದ್ದಾಳೆ. ನಾವೇ ನೋಡ್ಕೊಂತ ಇದೀವಿ ಸರ್. 1 ವರ್ಷ ಮಗು ಇದ್ದಾಗ ನನ್ನ ಮನೆ ಬಾಕ್ಲಿ ಬಿಟ್ಟು ಹೋಗಿದ್ದು ಊರಲ್ಲಿ ಶಿವಮೊಗ್ಗದಲ್ಲಿ. 4 ವರ್ಷ ನಮ್ಮ ಅಮ್ಮ ನೋಡ್ಕೊಂಡಿದ್ದಾರೆ. ನಾನು ಸ್ಕೂಲಿಗೆ ಸೇರಿಸಬೇಕು ಅಂತ ಅನ್ಕೊಂಡು, ಅಪ್ಪನ ಅಧಿಕಾರ ಇದ್ದ ಸ್ಕೂಲಿಗೆ ಸೇರಿಸಬೇಕು ಅಂತ ಅನ್ಕೊಂಡು ನಾನು 2022 ನಾನು ಮನೆ ಮಾಡಿ ನಾನು ಕರ್ಕೊಂಡ್ಬಂದೆ ಸರ್. 23ರಿಂದ ನರ್ಸರಿಗೆ ಸೇರಿಸಿ LKG UKG ಈಗಲೂ UKG ಕೂಡ ಅಡ್ಮಿಷನ್ ಮಾಡ್ಸಿದ್ದೀನಿ ಸರ್ ನನ್ನ ಮಗಳನ್ನ. ಏನು ಅಂತ ಏನಿದಿಲ್ಲ ಸರ್. ಕಳಪೆ ಇಲ್ಲ. ನನ್ನ ಮಗಳಿಗೆ ಕೈಲಾದಷ್ಟು ನಾನು ಮಾಡ್ಕೊಂಡಿದ್ದೀನಿ. ನಾನು ಇಂಟರ್ನ್ಯಾಷನಲ್ ಸ್ಕೂಲಿಗೆ ಸೇರಿಸಿದ್ದೀನಿ. ನನ್ನ ಕೈಲಾದ ಮಾಡಿದ್ದೀನಿ ನಾನು. ಇವತ್ತು ನನ್ನ ಹತ್ರ ಇದ್ದಿದೆ ಹೆಂಗ ನೆಮ್ಮದಿ. ನನಗೆ ಗಂಜಿನೋ ಅಂಬ್ಲಿನೋ ಕುಡ್ಸ್ಕೊಂಡು ನಾನು ಸಾಕ್ತಾ ಇದ್ದೆ. ನಾನು ಇವತ್ತು ಮಗುನ ಸಾಯಿಸಿದ್ದಾಳೆ. ಇವತ್ತು ಅವಳು ಫ್ಯಾಮಿಲಿಯಿಂದ ಲಿಂಕ್ ಇಲ್ಲ ಅನ್ನೋದು ಯಾವುದೇ ಕಾರಣಕ್ಕೂ ಮಾಡಲ್ಲ ಸರ್. ಲಿಂಕ್ ಇದೆ ಸರ್ ಫ್ಯಾಮಿಲಿ ಅವ್ರದ್ದು. ರಘು ಅಂತ ಸರ್.